ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಇಂದು ಪರಾಭವನಾಮ ಸಂವತ್ಸರದ ಉತ್ತರಾಯಣ ವೈಶಾಖ ಮಾಸ ಕೃಷ್ಣ ಪಕ್ಷ ಪ್ರತಿಪತ್ತಿಥಿ ಶನಿವಾರ ಇದೆ. ಇವತ್ತಿನ 12 ರಾಶಿಗಳಲ್ಲಿ ಮೇಷರಾಶಿಯಲ್ಲಿ ಬುಧ ಮತ್ತು ರವಿ ಯುತಿ ಇದೆ. ಮೇಷರಾಶಿಯವರಿಗೆ ವಿಶೇಷವಾಗಿರತಕ್ಕಂತಹ ಫಲ ಶುಭ ಫಲ ಇದೆ. ವೃಷಭ ರಾಶಿಯಲ್ಲಿ ಶುಕ್ರ ಸ್ವಕ್ಷೇತ್ರ ಇರುವುದರಿಂದ ವಿಶೇಷವಾಗಿರತಕ್ಕಂತಹ ಮೃಷ್ಟಾನ್ನ ಭೋಜನದ ಪ್ರಾಪ್ತಿ ಇದೆ. ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಇರುವುದರಿಂದ ಅವರಿಗೂ ಕೂಡ ಮೃಷ್ಟಾನ್ನ ಭೋಜನದ ಪ್ರಾಪ್ತಿ ಇದೆ. ಕರ್ಕಾಟಕ ರಾಶಿಯವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಶುಭ ಫಲ ಇವತ್ತಿನ ದಿನ ಇದೆ. ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಅಶುಭ ಫಲ ಇರುತ್ತೆ. ಶನಿ ಮತ್ತು ಕುಜ ಅಷ್ಟಮದಲ್ಲಿರುವುದರಿಂದ ಅವರು ವಿಶೇಷವಾಗಿ ಆಂಜನೇಯನನ್ನು ಮತ್ತು ಶನೀಶ್ಚರನನ್ನು ಆರಾಧಿಸಬೇಕು. ಎಳ್ಳೆಣ್ಣೆಯನ್ನು ಶನೀಶ್ಚರ ಸ್ವಾಮಿಯ ಗುಡಿಗೆ ಕೊಟ್ಟು ಶನೀಶ್ಚರನ ಅನುಗ್ರಹವನ್ನು ಪಡೆಯಬೇಕು ಅಂತ ವಿನಂತಿಸ್ತೇವೆ. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಮತ್ತು ಕುಜ ಇರುವುದರಿಂದ ಅವರು ಪ್ರಯಾಣ ವೇಳೆಯಲ್ಲಿ ಹೆಚ್ಚಿನ ಎಚ್ಚರಿಕೆಯಿಂದಿರಬೇಕು. ಅಪಘಾತದ ಭಯ ಇರುತ್ತೆ. ಶನೀಶ್ಚರನನ್ನು ಆಂಜನೇಯನನ್ನು ಸ್ಮರಿಸಿ ಅವರು ಮುಂದಿನ ಕಾರ್ಯವನ್ನು ಮಾಡಬೇಕು ಅಂತ ವಿನಂತಿಸ್ತೇವೆ. ತುಲಾ ಹಾಗೂ ವೃಶ್ಚಿಕ ರಾಶಿಯವರು ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂತಹ ಲಾಭ ಇದೆ. ಭಾಗ್ಯದಲ್ಲಿರುವ ಗುರು ಇವರನ್ನು ಕಾಪಾಡ್ತಾನೆ. ಧನು ರಾಶಿಯವರಿಗೂ ಕೂಡ ಗಜಕೇಸರಿ ಯೋಗ ಇದೆ. ಇವತ್ತಿನ ದಿನ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸಿದೆ. ಮಕರ ರಾಶಿಯವರಿಗೆ ಷಷ್ಠದಲ್ಲಿರ್ತಕ್ಕಂಥ ಗುರು ಸ್ವಲ್ಪ ಆರೋಗ್ಯ ಬಾಧೆಯನ್ನು, ಅನಾರೋಗ್ಯವನ್ನು ಹಾಗೂ ಶತ್ರು ಬಾಧೆಯನ್ನು ನೀಡುತ್ತಾನೆ. ವಿಶೇಷವಾಗಿ ಗುರು ರಾಯರನ್ನು ಸ್ಮರಿಸಿ ಅವರು ಇವತ್ತಿನ ದಿನವನ್ನು ಕಳೆಯಬೇಕು ಅಂತ ನಾವು ಪ್ರಾರ್ಥಿಸ್ತೇವೆ. ಕುಂಭರಾಶಿಯಲ್ಲಿ ರಾಹು ಇರುವುದರಿಂದ ಮತ್ತು ದ್ವಿತೀಯದಲ್ಲಿ ಶನಿಕುಜ ಇರುವುದರಿಂದ ಕುಂಭರಾಶಿಯವರು ವಿಶೇಷವಾಗಿ ಆರೋಗ್ಯದಲ್ಲಿ, ಪ್ರಯಾಣದಲ್ಲಿ ಎಚ್ಚರಿಕೆಯಿಂದಿರಬೇಕು. ವ್ಯವಹಾರದಲ್ಲಿ ಎಚ್ಚರಿಕೆಯಿಂದಿರಬೇಕು. ವಿಶೇಷವಾಗಿ ಈಶ್ವರನ ಆರಾಧನೆಯನ್ನು ಮಾಡಬೇಕು ಅಂತ ಕುಂಭರಾಶಿಯವರಿಗೆ ನಾವು ವಿನಂತಿಸ್ತೇವೆ. ಮೀನರಾಶಿಯಲ್ಲಿ ಶನಿ ಮತ್ತು ಕುಜ ಇರುವುದರಿಂದ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು. ಚತುರ್ಥದಲ್ಲಿರುವ ಗುರು ಗೃಹ ಸೌಖ್ಯವನ್ನು ಇವರಿಗೆ ನೀಡುತ್ತಾನೆ. ಭಯಪಡುವ ಅವಶ್ಯಕತೆ ಇಲ್ಲ. ನವಗ್ರಹಗಳು ಎಲ್ಲ ರಾಶಿಯವರಿಗೂ ಶುಭ ಫಲವನ್ನು ನೀಡಲಿ ಅಂತ ನವಗ್ರಹಗಳಲ್ಲಿ ನಾವು ವಿನಮ್ರವಾಗಿ ವಿನಂತಿಸ್ತೇವೆ. ಸ್ವಸ್ತಿ. ಪ್ರಪಂಚ ಪರ್ಯಟನೆ